ಸೈನ್ಯವನ್ನು, ಸೈನ್ಯಾಧಿಕಾರಿಗಳನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಬಹುಶಃ ಇವತ್ತು ದೇಶದ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂಥ ಸಂಘರ್ಷದಲ್ಲಿ ಸಮಯ ಅತ್ಯಂತ ರೈಪ್ ಆಗಿತ್ತು ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಮೊದಲನೇದಾಗಿ ಪಾಕ್ ಆಕ್ರಮಿತ ಕಾಶ್ಮೀರ್ ಅದನ್ನು ವಾಪಸ್ ಪಡೀತಕ್ಕಂಥದಕ್ಕೆ ಮತ್ತು ಯಾವ ಟೆರರಿಸ್ಟ್ನ ತಾಣಗಳಿದ್ವು ಅವೆಲ್ಲವನ್ನು ಸಹ ನಿರ್ನಾಮ ಮಾಡತಕ್ಕಂಥದಕ್ಕೆ ಇದೊಂದು ಅತ್ಯಂತ ಸೂಕ್ತವಾದಂಥ ಸಮಯ. ಆದರೆ ದೇಶದಲ್ಲಿ ಯಾವ ಕಾರಣದಿಂದ ಸೀಸ್ ಫೈರ್ ವಾರ್ ಆಗಿದೆ ಅನ್ನುವಂಥದ್ದು ಇವತ್ತಿಗೂ ಸಹ ನಮ್ಗೆ ಗೊತ್ತಿಲ್ಲ. ಬಹುಶಃ ಈ ದೇಶಕ್ಕೆ ಇವತ್ತು ಸಾಮಾನ್ಯ ರಾಜಕಾರಣಿಯ ನಾಯಕತ್ವಕ್ಕಿಂತ ಸ್ಟೇಟ್ಸ್ಮನ್ ನಾಯಕತ್ವ ಇವತ್ತು ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸಿದೆ. ಸ್ಟೇಟ್ಸ್ಮನ್ಸ್ ಲೈಕ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ಈ ಥರದ ಸ್ಟೇಟ್ಸ್ಮನ್ಶಿಪ್ ಇರುವಂಥ ನಾಯಕತ್ವದ ಪ್ರವೃತ್ತಿಯನ್ನು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವರು ಇರಬೇಕು ಅನ್ನುವಂಥದ್ದು ನನ್ನ ಆಶಯ. ನೋಡಿ, ನನಗೆ ಈಗಲೂ ಸಹ ಅರ್ಥ ಆಗ್ತಾ ಇಲ್ಲ. ಮೊದಲನೇದು, ಪೆಹಲ್ಗಾಮಲ್ಲಿ ಸುಮಾರು 2,000 ಜನ ನಾಗರಿಕರು ಇರಬೇಕಾದ್ರೆ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಫೋರ್ಸ್ ಇಲ್ಲ. ಬೇಹುಗಾರಿಕೆ, ದೇಶದ ಬೇಹುಗಾರಿಕೆ ವಿಫಲ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೋಫಾರ್ ಪ್ರಧಾನಿಗಳಾಗಿ, ಗೃಹ ಸಚಿವರಾಗಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು, ಮಾಹಿತಿಯನ್ನು ದೇಶದ ಮುಂದೆ ಇಟ್ಟಿಲ್ಲ. ಎರಡನೇದು, ವಿರೋಧ ಪಕ್ಷಗಳ ಸಭೆಗಳನ್ನು 2 ಸಾರಿ ಕರೀತಾರೆ. ಆದರೆ ಆ ಸಭೆಗಳಿಗೆ ದೇಶದ ಚುಕ್ಕಾಣಿ ಹಿಡಿದಿರುವಂಥ ಪ್ರಧಾನಮಂತ್ರಿಗಳೇ ಗೈರಾಜರಾಗ್ತಾರೆ. ಅರೆ, ಇಂಥ ಕ್ರೈಸಿಸ್ನಲ್ಲಿ ಇಡೀ ದೇಶವನ್ನು, ದೇಶದ ಇನ್ನಿತರ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರುವಂಥ ಜವಾಬ್ದಾರಿ ದೇಶದ ಪ್ರಧಾನಿಗಳ ಮೇಲಿದೆ ಅನ್ನೋದನ್ನು ನನ್ನಂಥವನು ಅರ್ಥ ಮಾಡಿಕೊಂಡಿರುವಂಥ. ಯುದ್ಧ ನಿಲ್ಲುತ್ತೆ, ಸೀಸ್ ಫೈರ್ ಆಗುತ್ತೆ. ಯಾರು ಹೇಳ್ತಾರೆ? ಅಮೇರಿಕದ ಅಧ್ಯಕ್ಷ. ಈಗ ಅವರು ಹೇಳಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಮಿಸ್ಟರ್ ಮೋದಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯು and to your leadership, ಈ ಯುದ್ಧದ ಸೀಸ್ ಫೈರ್ ಆಗಲಿಕ್ಕೆ ಯಾರ ಹತ್ರ ಡಿಸ್ಕಸ್ ಮಾಡಿದ್ರಪ್ಪ? ನಿಮ್ಮ ಸೀನಿಯರ್ ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ರಾ? ಅಥವಾ ನಿಮ್ಮ ಕ್ಯಾಬಿನೆಟನ್ನು ಕರೆದು ಡಿಸ್ಕಸ್ ಮಾಡಿದ್ರಾ? ಅಥವಾ ಹೋಗ್ಲಿ ಆಲ್ ಪಾರ್ಟಿ ಲೀಡರ್ಸನ್ನು ಕರೆದು ಡಿಸ್ಕಸ್ ಮಾಡಿದ್ರಾ? ನೀವು ಬಿಡಿ, ಕಾಶ್ಮೀರಕ್ಕೆ ಭೇಟಿ ಮಾಡಲಿಲ್ಲ, ಮಣಿಪುರಕ್ಕೆ ಭೇಟಿ ಮಾಡಲಿಲ್ಲ,